ಇತ್ತೀಚೆಗೆ ತಾನೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಧನರಾದರು ಅವರ 89ನೇ ವಯಸ್ಸಿನಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ. ಚೆನ್ನಮ್ಮ ಅವರ ಸಮಾಧಿಗೆ ಹಾಲು ತುಪ್ಪ ಬಿಡುವಂಥ ಒಂದು ದಿನ. ಸಹಜವಾಗಿ ಅವರ ದೇವತೆಯನ್ನು ಕಳೆದುಕೊಂಡಂಥ ಭಾವ ಹೊಂದಿರುವಂಥ ಗೌಡ್ರಿಗೆ ಅವರು ನನ್ನ ದೇವತೆನ ಕಳ್ಕೊಂಡ್ಬಿಟ್ಟೆ ನಾನು ಅಂತ ಮಗು ಥರ ಅವರು ತಮ್ಮ ರೆಸ್ಪಾಂಡ್ ಮಾಡಿದರು. ಆ ಟೈಮಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಸ್ ಇದ್ದಾವೆ, ನೋಡ್ತಾ ಹೋಗೋಣ. ಎಚ್ ಡಿ ದೇವೇಗೌಡರ ಕುಟುಂಬ ಹಾಲು ತುಪ್ಪದ ಕಾರ್ಯವನ್ನು ನೆರವೇರಿಸಿದೆ. 5ನೇ ದಿನ ಕುಟುಂಬಸ್ಥರಿಂದ ಹಾಲು ತುಪ್ಪ ಕಾರ್ಯ ಸಹಜವಾಗಿ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಯಾರ ನಿಧನರಾದಾಗ ಪತ್ನಿ ಚೆನ್ನಮ್ಮ ಅವರ ಸಮಾಧಿಗೆ ಈಗಾಗಲೇ ಎಚ್ ಡಿ ದೇವೇಗೌಡರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಪತ್ನಿ ಸಮಾಧಿಗೆ ಹಾಲು ತುಪ್ಪ ಬಿಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು. ಚೆನ್ನಮ್ಮ ಸಮಾಧಿ ಬಳಿ ಎಚ್ ಡಿ ದೇವೇಗೌಡರ ಒಂದು ಮೌನ ನಮನ. ಪತ್ನಿ ಅಗಲಿ 4 ದಿನ ಆಗಿದೆ, ಆದರೆ ದಿಸ್ ಸಾರೋ ಫಾರ್ ಎವರ್ ಚಕ್ಕುಲಿ ಸ್ವೀಟ್ ಎಡೆ ಇಟ್ಟಿದ್ದಾರೆ ಎಚ್ ಡಿ ಡಿ ಕುಟುಂಬ. ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಅವರಿಂದಲೂ ಕೂಡ ಹಾಲು ತುಪ್ಪ ಆ ಒಂದು ರಿಚುವಲ್ನಲ್ಲಿ ಭಾಗಿಯಾಗಿದ್ದಾರೆ. 5ನೇ ದಿನದ ಕಾರ್ಯದಲ್ಲಿ ಮಕ್ಕಳು ಮೊಮ್ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ. ಎಸ್, ನಿಧನರಾದಂಥ ಚೆನ್ನಮ್ಮ ಅವರ ಸಮಾಧಿಗೆ ಎಚ್ ಡಿ ದೇವೇಗೌಡರ ಕುಟುಂಬ ಸದಸ್ಯರು ಈಗ ಹಾಲು ತುಪ್ಪ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನತಪ್ಪಲು ರಂಗನಾಥ ಬೆಟ್ಟದಲ್ಲಿ ಅವರ ಸಮಾಧಿ ಆಯಿತು. ಆ ಸಮಾಧಿಯಲ್ಲಿ ಈಗ ಆ ಸಮಾಧಿಯ ಸುತ್ತಮುತ್ತ ನೀರವ ಮೌನ ಆವರಿಸಿದೆ. ಒಂದು ಮೌನ ನಮನ ಸಲ್ಲಿಸುವಂಥ ವಾತಾವರಣ ನಿರ್ಮಾಣವಾಗಿದೆ. ಎಚ್ ಡಿ ದೇವೇಗೌಡರ ಕುಟುಂಬ ಹಾಲು ತುಪ್ಪ ಬಿಡುವಂಥ ಒಂದು ಕಾರ್ಯದಲ್ಲಿ ನಿರತವಾಗಿದೆ. ಹಾಗೆಯೇ ಅವರ ದುಃಖ ಇನ್ನೂ ಕೂಡ ಹೇಳತೀರದಾಗಿದೆ. ಆದರೆ ಒಂದು ಧರ್ಮ ಸಂಕಟದಲ್ಲಿಯೂ ಕೂಡ ಒಂದು ವಾಸ್ತವವನ್ನು ಒಪ್ಪಿಕೊಳ್ಬೇಕು ಅನ್ನುವ ಒಂದು ಮನಸ್ಥಿತಿ, ಇನ್ನೊಂದು ಆ ನೆನಪುಗಳು ಕಾಡುವಂಥ ವಾತಾವರಣ, ಒಂದು ರೀತಿ ಸಂದಿಗ್ಧ ಸ್ಥಿತಿ ಇಂಥ ಸಂದರ್ಭದಲ್ಲಿ ನೋಡಬಹುದು. ಮತ್ತು ಬಹಳ ಹಿರಿಯರು ಎಚ್ ಡಿ ದೇವೇಗೌಡರು ಈ ಸಂದರ್ಭದಲ್ಲಿ ತನ್ನ ನೆಚ್ಚಿನ ಮಡದಿಯನ್ನು ಕಳೆದುಕೊಂಡಂಥ ನೋವು ಸಹಜವಾಗಿ ಅದನ್ನು ಬಾಯಿ ಮಾತಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಇರುತ್ತೆ. ಇಟ್ ಕ್ಯಾನಾಟ್ ಬಿ ಎಕ್ಸ್ಪ್ಲೇನ್ಡ್ ಅನ್ನೋದು ನನ್ನ ಭಾವನೆ. ಒಟ್ಟಿನಲ್ಲಿ ಸದ್ಯಕ್ಕೆ ಚೆನ್ನಮ್ಮ ಸಮಾಧಿಗೆ ಹಾಲು ತುಪ್ಪ ಬಿಡುವ ಕಾರ್ಯದಲ್ಲಿ ಆ ಒಂದು ರಿಚುವಲ್ನಲ್ಲಿ ಎಚ್ ಡಿ ದೇವೇಗೌಡರ ಕುಟುಂಬ ಸದಸ್ಯರು ನಿರತರಾಗಿದ್ದಾರೆ.